2 ದಿನಗಳ ಹಿಂದೆ ತಮ್ಮೊಳಗಿನ ಘನವ ತಾವರಿಯದವರು ನಿಮ್ಮ ನೆಂತು ಅರಿವರಯ್ಯ ಎಂಬ ಅಂಕಿತ ನಾಮವಿಲ್ಲದೋ ಹೆಸರು ಇಲ್ಲದೋ ಒಬ್ಬ ಶರಣರ ವಚನವನ್ನು ಉಲ್ಲೇಖಿಸಿ ಕೆಲವು ನನ್ನ ಅನುಭವಗಳನ್ನು ಹೇಳಿದ್ದೇನೆ. ಅದರ ಮುಂದುವರಿದ ಭಾಗವಾಗಿ ಮತ್ತೋರ್ವ ಶರಣರು ಒಂದು ಅತ್ಯದ್ಭುತವಾದ ವಚನವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲೂ ಕೂಡ ಸ್ವಲ್ಪ ನನಗೆ ಕನ್ಫ್ಯೂಷನ್, ಯಾವ ಶರಣರು ಬರೆದಾರ, ಯಾವ ಅಂಕಿತ ನಾಮದ ಬರೆದಾರ ಅಂದ್ಕೊಂಡು. ಬಟ್ ಶರಣರು ಬರೆದಿದ್ದಾರೆ. ಆ ವಚನ ಹೀಗಿದೆ. ಹೇಗೆ? ಅರಿವು ಅರಿಯಲೆಂದು, ಅರಿವು ಅರಿಯಲೆಂದು, ಅರಿವು ಅರಿಯಲೆಂದು ಕುರುಹ ಕೊಟ್ಟರೆ, ಅರಿವು ಅರಿಯಲೆಂದು ಕುರುಹ ಕೊಟ್ಟರೆ ಅರಿವನ್ನೇ ಮರೆತು, ಅರಿವನ್ನೇ ಮರೆತು ಕುರುಹನ್ನೇ ಹಿಡಿದು ಕೂತ, ಕುರುಹನ್ನೇ ಹಿಡಿದು ಕೂತ ಗುಂಡಿಗಳ ಏನೆಂಬೆ. ಅರ್ಥ ಆಯ್ತನು ನಿಮಗೆ? ಅರಿವು ಅರಿಯಲೆಂದು, ಅರಿವು ಅರಿಯಲೆಂದು ಕುರುಹ ಕೊಟ್ಟರೆ ಅರಿವನ್ನು ಮರೆತು, ಅರಿವನ್ನು ಮರೆತು ಕುರುಹನ್ನೇ ಹಿಡಿದು ಕೂತ ಗುಂಡಿಗಳ ಏನೆಂಬೆ. ಮುಂದೆ ಅಂಕಿತ ನಾಮನ ಹೇಳ್ತಿಲ್ಲ ಸ್ಪಷ್ಟವಾಗಿ, ನನಗೆ ಗೊತ್ತಿಲ್ಲ. ಬಟ್ ಶರಣರು ಬರೆದ ವಚನ ಇದು. ಇದರ ಅರ್ಥ ಭಾಳ ಅಪಾರದ. ನಮ್ಮ ಎಲ್ಲರಿಗೂ ನಮ್ಮ ಸಾಧನೆಗೆ ಕನ್ನಡಿ ಹಿಡಿದಂಥದ್ದು. ಏನಪ್ಪ? ಅರಿವು ಅರಿಯಲೆಂದು. ಅರಿವು ಮೀನ್ಸ್ ಜ್ಞಾನ. ಜ್ಞಾನವೇ ದೇವರು. ನಾಲೆಜ್ ಇಸ್ ಗಾಡ್. ಹೌದಾ? ಯಾವ ಜ್ಞಾನ? ಎಂಥ ಜ್ಞಾನ? ಇತ್ತೀಚಿನ ಮೊನ್ನೆ ವಚನ ಹೇಳಿದಿನಲ್ಲ, ತಮ್ಮೊಳಗಿನ ಘನವ, ತಮ್ಮೊಳಗಿನ ಘನವ ತಾವರಿಯದವರು ನಿಮ್ಮ ನೆಂತು ಅರಿವರಯ್ಯ. ಇದಕ್ಕೆ ಪೂರಕವಾಗಿ ಈ ವಚನ ಬರ್ತದೆ. ಅರಿವು ಅರಿಯಲೆಂದು. ಹಾಗೆ ನಮ್ಮ ದೇಹದ ಒಳಗೆ ಯಾವುದೋ ಮೂಲೆಯೊಳಗೆ ಕೂತ್ಕೊಂಡು ನಮ್ಮ ದೇಹದ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಿಸ್ತಕ್ಕಂಥ, ನಮ್ಮನ್ನು ಜೀವಂತವಾಗಿಟ್ಟ ಆ ಮಹಾಶಕ್ತಿ ಎಲ್ಲದ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಘನ ಅಂದರು ಅವರು. ಹೌದಾ? ನಾವೆಲ್ಲ ಗೊತ್ತು ಮಾಡ್ಕೊತೀವಿ. ಬಟ್ ಒಳಗಡೆ ಇರುವ ಆ ಗೋಚರ ಶಕ್ತಿ, ಅಪ್ರತಿಮ ಶಕ್ತಿಯ ಬಗೆಗೆ ನಾವು ತಿಳ್ಕೊಳ್ಳದೆ ಹೋದಿವಲ್ಲ. ಅದೇ ಥರ ಅದು ದೇಹಕ್ಕೆ ಸಂಬಂಧಿಸಿದ್ದಾದ್ರೆ, ನಾನು ಹೇಳ್ತಾ ಇರೋದು ಇಡೀ ವಿಶ್ವಶಕ್ತಿ. ಹೇಗೆ ನಮ್ಮ ದೇಹದ ಒಳಗಡೆ ಕೂತುಕೊಂಡು ಆ ಶಕ್ತಿ ಆಟ ಆಡಿಸ್ತದೆ, ಅದನ್ನು ನಾವು ಅರಿಯದೇ ಹೋದೆವು. ಇಲ್ಲಿ ಇಡೀ ಬ್ರಹ್ಮಾಂಡದೊಳಗೆ ಎಷ್ಟು 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 ಲಕ್ಷಗಟ್ಟಲೆ ಸೌರ ಮಂಡಲಗಳಿವೆ, ಸೌರ ವ್ಯೂಹಗಳಿವೆ. ಅದನ್ನು ಅಷ್ಟಿದೆವಂತೆ. ಒಂದೊಂದೇ ಸೌರಮಂಡಲವೇ ನಮಗೆ ಗೊತ್ತಾಗದೇ ಹೋಗಿದೆ. ನಮ್ಮ ಪೃಥ್ವಿಯ ಬಗ್ಗೆ ಗೊತ್ತಾಗ್ತಾ ಇಲ್ಲ, ದೂರದಲ್ಲಿರೋ ಗ್ರಹಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಲಕ್ಷ ಸೌರಮಂಡಲಗಳು. ಒಂದೊಂದು ಸೌರಮಂಡಲದಲ್ಲಿ ಒಬ್ಬ ಸೂರ್ಯ, ಅವನ ಸುತ್ತಲೂ ಗ್ರಹಗಳು ತಿರುಗ್ತಾನೇ ಇವೆ. ಬಟ್ ಇವೆಲ್ಲವನ್ನು ತಿರುಗಿಸ್ತಕ್ಕಂಥ ಆ ಮಹಾಚೇತನ, ಆ ಮಹಾಚೈತನ್ಯ ಶಕ್ತಿ ನಮಗೆ ಗೊತ್ತಾಗದೆ ಹೋಯ್ತಂತ. ಇದನ್ನು ಅರಿಯಲಿಕ್ಕೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ, ಏನು ಹೇಳ್ತಾರ, ಸದ್ಯಕ್ಕೆ ನೆನಪು ಬರ್ತಾ ಇಲ್ಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ. ಇದು ಒಂದು ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇಲ್ಲ. ಜಗದಗಲ ಮುಗಿಲಗಲ ಮಿಗೆ ಯಗಲ ನಿಮ್ಮ ಮಗಲ, ಮಿಗೆ ಅಗಲ ನಿಮ್ಮ ಪಾದ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ. ಅವರು ಅರಿತವರಾಗಿದ್ದರೆ ಏನೋ. ಇದನ್ನು ಅರಿಯಲಿಕ್ಕೆ ಈ ವಿಶ್ವಶಕ್ತಿ ಹೇಗದ ಕರಿಯ ಕನ್ನಡಿಯಲ್ಲಿ ತೋರಿಸದಂತೆ ಇಡೀ ಬ್ರಹ್ಮಾಂಡವನ್ನೇ ಇಷ್ಟಲಿಂಗದ ರೂಪದೊಳಗೆ ಕುರುಹನ್ನಾಗಿ ಕೊಟ್ಟರು. ಕುರುಹನ್ನಾಗಿ ಇಟ್ಟುಕೊಂಡು ಸಾಧನೆ ಮಾಡಲಿಕ್ಕೆ ಹೇಳಿದರು. ಬಟ್ ನಾವು ಮಾಡಿದ್ದೇನು? ಆ ಸಾಧನೆ ಮಾಡಲಿಕ್ಕೆ ಇಷ್ಟಲಿಂಗವನ್ನು ಕೈಯೊಳಗೆ ಕೊಟ್ಟರು. ಅದನ್ನು ನಾ ಹೇಳ್ತೇನೆ, ಸಣ್ಣ ಮಕ್ಕಳಿಗೆ ಕಲಿಸ್ಬೇಕಾತಪ್ಪ ಅಂದ್ರೆ
ಅ ಅನ್ನೋ ಶಬ್ದವನ್ನು ತಿಳಿಸ್ಬೇಕಾದ್ರೆ ಅಗಸ, ಅ ಆ ಆನೆ, ಈ ಇಲಿ ಅಂದರು. ಹೌದಾ? ಅವರಿಗೆ ಶಬ್ದದ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಚಿತ್ರವನ್ನು ತೋರಿಸುವುದರ ಮೂಲಕ ಆ ಶಬ್ದದ ಜ್ಞಾನವನ್ನು ಕೊಟ್ಟರು. ಆದರೆ ಒಮ್ಮೆದ ಅರ್ಥ ಆದಮೇಲೆ ಮತ್ತೂ ಕೂಡ ಅಗಸ ಅಂತ ಹೇಳ್ತೀವಿ ನಾವು. ಯಾರಾದರೂ ಹೇಳ್ತಾರ? ಅರ್ಥ ಆಗುವವರೆಗೂ ಮಾತ್ರ ಅದು. ಅ ಅಂದರೆ ಅಗಸ, ಆ ಅಂದರೆ ಆನೆ, ಇದನ್ನ ಹೇಳ್ತಾ ಹೋಗ್ತಾರೆ. ಅದೇ ಥರ ಬ್ರಹ್ಮಾಂಡ ಹೀಗಿದೆ. ಬ್ರಹ್ಮಾಂಡದ ಕರಿಯ ಕನ್ನಡಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಹೇಗೆ ಒಂದು ಆನೆಯನ್ನು ಒಂದು ಸಣ್ಣ ಕನ್ನಡಿಯೊಳಗೆ ನಾವು ನೋಡಬಲ್ಲೆವೋ, ಹಾಗೆ ಇಷ್ಟಲಿಂಗದ ಮಹಾನ್ ಚೈತನ್ಯ ಶಕ್ತಿಯೊಳಗೆ ನಾವು ಇಡೀ ಬ್ರಹ್ಮಾಂಡವನ್ನು ಕಾಣಬಲ್ಲತಕ್ಕಂಥ ಒಂದು ಸಂದೇಶವನ್ನು, ಒಂದು ಇದನ್ನು, ಸಾಧನವನ್ನು ಇಷ್ಟಲಿಂಗ ರೂಪದೊಳಗೆ ಕೊಟ್ಟರು ಅವರು. ಆದರೆ ಅವರು ಹೇಳ್ತಾರ, ಇಷ್ಟಲಿಂಗ ಕೆಲವು ದಿನಗಳ ಮಾತ್ರ, ಕೆಲವು ಸಾಧನೆ ಹೆಂಗೆ ಅಗಸ ಎಂಬ ಸಾಧನೆ ಕೆಲವು ದಿನಗಳ ಮಾತ್ರ. ಹಾಗೆ ಆ ಇಷ್ಟಲಿಂಗದ ಪರಿಕಲ್ಪನೆಯ ಮೂಲಕ ಇಡೀ ಬ್ರಹ್ಮಾಂಡವನ್ನು ಅರ್ಥ ಮಾಡಿಕೊಂಡ ಮೇಲೆ ಇಷ್ಟಲಿಂಗ ಅದು ಅವಶ್ಯಕತೆ ಇಲ್ಲವೇನೋ ಅಂತ ಅನಿಸ್ತದೆ ಅವಾಗ. ಹೌದಾ? ಅವಾಗ ಬರೀ ಇಷ್ಟಲಿಂಗವನ್ನು ನೋಡಿ ಅಭ್ಯಾಸ ಆಗಿರ್ತದ. ಈಗ ಇಷ್ಟಲಿಂಗವನ್ನು ದರ್ಶನ ಮಾಡಿ ಘರ್ಷಣ ಸ್ಪರ್ಶನ ದರ್ಶನ ಮಾಡಿ 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 ಸತತ ಸಾಧನೆಯಿಂದ ಕಣ್ಣು ಮುಚ್ಚಿದ್ರೆ ಸಾಕು, ಅಲ್ಲಿ ಕೈಯಲ್ಲಿ ಹಿಡಿದ ಲಿಂಗ ಈಗ ಮನಸ್ಸಿನ ಮುಂದೆ ಕಣ್ಮುಂದೆ ಬಂದು ನಿಲ್ತದ. ಅದನ್ನು ನೋಡ್ಕೊತ ಕೂಡ್ರಿ ಅಂತ ಹೇಳಿದ್ರು ಅವರು. ಅದನ್ನು ಅರಿವು ಮಾಡಿಕೊಡ್ರಿ. ಅರಿವು ಅಂದರೆ ಅರಿವು ಅರಿಯಲಿ ಎಂದು, ಅರಿವು ಅರಿಯಲಿ ಎಂದು ಈ ಕುರುಹ ಕೊಟ್ಟಿದ್ರು ಅವರು. ಬಟ್ ನಾವು ಇನ್ನೂ ಅದರಾಗ ಕುಂತೀವಿ. ನಾವು ಒನ್ನೆತ್ತದಾಗ ಅದೀವಿ. ಆ ಪರಮಾತ್ಮನ ವಿರಾಟ್ ಸ್ವರೂಪವನ್ನು ಇಷ್ಟಲಿಂಗದ ಮೂಲಕ ಅರಿತುಕೊಳ್ಳಿ ಅಂತ ಹೇಳಿದ್ರಪ್ಪ ಅಂದ್ರೆ ನಾವು ಅದನ್ನೇ ಹಿಡ್ಕೊಂಡು ಕುಂತೀವಿ. ಹೇಗೆ ಪೂನಾ 478 ಕಿಲೋಮೀಟರ್ ಅಂತ ಒಂದು ಮಾರ್ಗದರ್ಶಕ ಕಲ್ಲನ್ನು ನಾವು ನೋಡಿದೆವು. ಓ, ಪೂನಾ 428 ಅಂತೆ ಅಂತ ಅದನ್ನ ಹಿಡ್ಕೊಂಡು ಕುಂತ್ಬಿಟ್ರೆ ಅದು ಕೇವಲ ಮಾರ್ಗದರ್ಶಕ ಕಲ್ಲು. ಮುಂದೆ ಹೋಗುವವರು ನೀವು. ಹಾಗೆ ಇಷ್ಟಲಿಂಗ ಒಂದು ಮಾರ್ಗದರ್ಶನದ ಕಲ್ಲು. ಬ್ರಹ್ಮಾಂಡ ಹೀಗಿದೆ ಅಂತಕ್ಕಂಥ ದಾರಿ ತೋರಿಸ್ತದು. ನಾವು ಅದರ ಹಿಡ್ಕೊಂಡು ಕುಂತು ಬಿಟ್ಟಿವಿ. ಆದ್ರೆ ನನಗೊಂದು ಅಳುಕು, ಮೊದಲೇ ನಾವು ಲಿಂಗ ಪೂಜೆ ಮಾಡಿಕೊಳ್ಳೋದಿಲ್ಲ ಅಂತಾದ್ರಾಗ ನಾ ಹೀಗೆ ಹೇಳಿ ಅಂತಲೇ ಕೆಡಿಸೋದಿಲ್ಲ. ಆದರೆ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ಯದ, ಅದನ್ನು ಅನುಭವಿಸ್ಬೇಕಾಗ್ಯದ. ಅದಕ್ಕೆ ಯಾವ ಲೆವೆಲ್ನೊಳಗಿದ್ದೀರೋ ಅದೇ ಲೆವೆಲ್ನಾಗ ಕೂಡಬೇಡ್ರಿಪ್ಪ. ಅದಕ್ಕಿಂತ ಆಚೆ ಅದರ ಅರಿವನ್ನು ಅರಿಬೇಕಾಗ್ಯದ. ಇಷ್ಟಲಿಂಗ ಸಾಧನ ಕೇವಲ ಪ್ರಾರಂಭದಲ್ಲಿ ಕೆಲವು ದಿವಸ ಅದನ್ನು ನೋಡಿ ದರ್ಶನ ಮಾಡಿ ಅದನ್ನು ನಿರುಕಿಸಿ ತಾದಾತ್ಮ್ಯದಿಂದ ಇಷ್ಟಲಿಂಗ ತ್ರಾಟಕ ಮಾಡಿ ಅದು ಇಲ್ಲದೇ ಇದ್ದಾಗಲೂ ಕೂಡ ನಮ್ಮ ಕಣ್ಮುಂದೆ ಬಂದು ನಿಲ್ಲಬೇಕು. ಅದಕ್ಕಾಗಿ ಸಾಧನೆ ಇತ್ತು. ಆದರೆ ನಾವು ಅದನ್ನೇ ಹಿಡ್ಕೊಂಡು ಕುಂತೀವಿ. ಮತ್ತು ಅದು ಅಷ್ಟೇ ಅಲ್ಲ, ನಾವು ಭೇದ ಭಾವ ಮಾಡಿದ್ದೀವಿ. ಯಾವ ಶರಣರು ಇವನಾರವ ಎನ್ನದಿರಯ್ಯ, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ನೆನೆಸಿಕೊಳ್ಳಯ್ಯ ಅಂತ ಹೇಳಿದ್ರಲ್ಲ. ನಾವೇನು ಮಾಡ್ತಾ ಇದ್ದೀವಿ? ಈತ ಪಂಚಮಸಾಲಿ, ಈತ ಬನಜಿಗ, ಮತ್ತೆ ಯಾವುದನ್ನು ಒಗ್ಗೂಡಿಸಿಕೊಂಡು ಎಲ್ಲರನ್ನ ಲಿಂಗಾಯತ ಅಂತಕ್ಕಂಥ ವೀರಶೈವ ಅಂತಕ್ಕಂಥ ಪರಿಕಲ್ಪನೆಯೊಳಗೆ ನಮ್ಮ ಹಿರಿಯರು ತಂದಿದ್ರು, ಶರಣರು ತಂದಿದ್ರು. ಅಂಥ ಪರಿಕಲ್ಪನೆಯನ್ನು ಹಾಳು ಮಾಡಿ ಮತ್ತೆ ನಾವು ಒಂದು ಪಂಚಮಸಾಲಿ ಒಕ್ಕೂಟ ಅಂತ ಮಾಡ್ಕೊಂಡಿವಿ, ಗಾನಿಗರ ಸಂಘ ಅಂತ ಮಾಡ್ಕೊಂಡಿವಿ, ಶಿವಶಿಂಪಿಗರ ಒಕ್ಕೂಟ ಅಂತ ಮಾಡ್ಕೊಂಡಿವಿ. ಏನು ಮತ್ತೇನು ಮಾಡ್ತಾ ಇದ್ವಿ ನಾವು? ದೇವರೇ, ನಾವು ಬುದ್ಧಿಯನ್ನು ಕಳ್ಕೊಳ್ತಾ ಇದ್ದೀವಿ ಅನಿಸುತ್ತೆ, ವಿವೇಕವನ್ನು ಕಳ್ಕೊಳ್ತಾ ಇದ್ದೀವಿ ಅನಿಸುತ್ತೆ. ಈ ಮಾತಾಡಲಿಕ್ಕೆ ನಾನು ಯಾವುದೇ ಪೂರ್ವಗ್ರಹ ಪೀಡಿತ ವಿಚಾರ ಇಲ್ಲ. ಯಾರು ನಾವು ಸುಮ್ಮನೆ ಒದ್ದಾಡ್ತಾ ಇದ್ದೀವಿ, ಸುಮ್ಮನೆ ಜಗಳಾಡ್ತಾ ಇದ್ದೀವಿ. ಇವ ನಾರವ ಎನ್ನಿಸಿದ್ರೆ ಬಸವಣ್ಣವರೇ ಹೇಳ್ಯಾರಲ್ರಿ. ಮತ್ತು ನೀವೇನು ಮಾಡಕತ್ತೀರಿ? ಎಲ್ಲ ನಮ್ಮ ಮೊದಲು ಹಿಂದೂ ಧರ್ಮ ಹೊಡೆದು ಹಾಕಿದ್ರಿ,
ಆನಂತರ ಲಿಂಗಾಯತ ಧರ್ಮವನ್ನು ಒಡೆದು ಹಾಕಿರಿ, ವೀರಶೈವ ಧರ್ಮವನ್ನು ಎಲ್ಲ ಒಡೆದು ಹಾಕುವಂತ ಹೊಂಟಿರಲ್ಲ ಅಂತ. ಯಾಕೆ ನಮಗೆ ಇದು ಬರ್ತಾ ಇಲ್ಲ? ಧ್ಯಾನ ಬರ್ತಾ ಇಲ್ಲ, ಜ್ಞಾನ ಬರ್ತಾ ಇಲ್ಲ. ಇದು ನನಗೆ ಕಳಕಳಿ. ಬಟ್ ನಾನು ದೊಡ್ಡ ಶಾಣೆ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಮುಂದೆ. ನನ್ನ ಒಂದು ವೈಯಕ್ತಿಕ ವಿಚಾರ ಇದು. ಕೇವಲ ನನಗೆ ವೈಯಕ್ತಿಕವಾದ ವಿಚಾರವನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಅದನ್ನ ಯಾಕೆ ಸ್ವೀಕಾರ ಮಾಡ್ತೀರಿ? ನಿಮ್ಮ ಬಿಟ್ಟುಕೊಟ್ಟದ್ದು. ನಾನು ಮತ್ತೆ ಅದಕ್ಕೆ ದೊಡ್ಡ ಬಣ್ಣ ಕಟ್ಟಬೇಡ್ರಿ, ಅವ್ರು ಹಾಗೆ ಹೇಳಿದರು ಇವರು ಇಲ್ಲ ಇಲ್ಲ, ನನಗೆ ಅನಿಸಿದ್ದನ್ನು ನಿಮ್ಮ ಮುಂದೆ ತೋಡ್ಕೊಂಡಿದ್ದೀನಿ ಅಷ್ಟೇ. ಸರಿ ಇದ್ದಿದ್ರೆ ಸರಿ ಅನಿಸಿದರೆ ಸರಿ ಅಂತ ಒಪ್ಕೊಳ್ಳಿ, ಇಲ್ದಿದ್ರೆ ಬಚ್ಚ ಅದ ನೀವು, ಇವಾಗೇನು ಗೊತ್ತಿಲ್ಲ ಅಂತ ಹೇಳಿಬಿಡಿ, ಮತ್ತೇನಂತ. ಕಾರಣ ತಿಳುವಳಿಕೆ ಕೊಡ್ಬೇಕ್ರಿ. ತಿಳುವಳಿಕೆ ಪಡಬೇಕು. ಆ ಅಗೋಚರವಾದ ಶಕ್ತಿಯನ್ನು ಯಾವ ಮೂಲದಂದ್ರೂ ನಾವು ಅರ್ಥ ಮಾಡ್ಕೋಬೇಕು. ಬರೀ ನಾವು ಅಪ್ರಭತಿ ಮರಿ ನಮ್ಮ ವೀರಶೈವ ಧರ್ಮ ಅಂತಿರೋ, ಏನು ಲಿಂಗಾಯತ ಧರ್ಮ ಅಂತಿರೋ, ಅದು ಕನ್ಫ್ಯೂಷನ್ ಮಾಡಿಸ್ತಾ ಇದ್ದೀರಿ ಎಲ್ಲರೂ. ಅದು ಮೊದಲು ಇವರು ಯಾರು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ರೂಪಿಸಿದರು. ಆಮೇಲೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನು, ಅದೆಲ್ಲ ಕೂಡಿಸ್ಕೊಂಡು ನಮ್ಮ ವೀರಶೈವ ಧರ್ಮವನ್ನು ಶಕ್ತಿ ವಿಶಿಷ್ಟಾದ್ವೈತ ಅಂತ ಮಾಡಿದ್ರು. ಅದು ಏನೇ ಮಾಡಿದರು, ಆದ್ರೆ ನಾವು ಅದನ್ನು ಏನೋ ಮಾಡ್ಕೊಂಡ್ಬಿಟ್ಟಿವಿ. ಆ ಇಷ್ಟಲಿಂಗ ಪೂಜೆಯನ್ನು ಯಾರೂ ನಾವು ಅದ್ರ ಬಗ್ಗೆ ಕಲ್ಪನೆ ಇಲ್ಲ, ಮಾಡ್ಕೊಳ್ಳೋದಿಲ್ಲ, ತ್ರಾಟಕ ಮಾಡ್ಕೊಳ್ಳೋದಿಲ್ಲ. ಇಷ್ಟಲಿಂಗವನ್ನು ಸಾಧನೆ ಎದಕ್ಕೆ ಕೊಟ್ಟರು? ನಾವು ಬರೀ ಪೂಜೆ ಮಾಡಿದ್ದೀವಿ, ಹೌದಾ, ಬರೀ ಪೂಜೆ ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ. ಅದು ಕೇವಲ ನಮ್ಮೊಳಗಿನ ಅರಿವನ್ನು ಅರಿಯಲಿಕ್ಕೆ ತ್ರಾಟಕದ ಮೂಲಕ ಮಾಡಿರಿ ಅಂದರು. ಆ ತ್ರಾಟಕವನ್ನು ಹೆಚ್ಚು ಮಾಡೋದೇ ಇಲ್ಲ. ಘರ್ಷಣ, ಸ್ಪರ್ಶನ, ದರ್ಶನ ಮಾತ್ರದಿಂದ ಆ ಅನುಭವವನ್ನು ಪಡೆಯಬೇಕಾಗಿತ್ತು. ಅದನ್ನು ಪಡ್ಕೊಳ್ಳಿಲ್ಲ. ಉಲ್ಟಾ ನಾವು ನಮ್ಮೊಳಗೆ ಜಗಳಾಡ್ತಾ ಇದ್ದೀವಿ. ನಾವು ಹೆಚ್ಚು, ನೀವು ಹೆಚ್ಚು ಅಂತ ತಿಳ್ಕೊಂಡು ನಮ್ಮನ್ನು ನಡೆಸಬೇಕಾದಂಥ ಕೆಲವು ಮಾರ್ಗದರ್ಶಕರು, ಧರ್ಮ ಮಾರ್ಗದರ್ಶಕರು, ಧರ್ಮದರ್ಶಿಗಳು, ಆನಂತರ ಧರ್ಮದ ನಮ್ಮ ಈ ಧರ್ಮದ ದಾರಿಯೊಳಗೆ ನಮ್ಮ ನಡೆಸ್ತಕ್ಕಂಥವ್ರು ಸ್ವಲ್ಪ ನಮ್ಮನ್ನು ಅಡ್ಡ ಹಾದಿ ಹಿಡಿಸಿದ್ರೇನೋ ಅನಿಸುತ್ತೆ ನಮಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದನ್ನು ಹೇಗೆ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಒಂದಿಷ್ಟು ನುಡಿಗಳನ್ನು, ನನ್ನ ಅನುಭವವನ್ನು ನಿಮ್ಮ ಮುಂದೆ ತೋಡ್ಕೊಂಡಿದ್ದೀನಿ. ಸರಿ ಅನಿಸಿದರೆ ಒಪ್ಕೊಳ್ಳಿ, ಇಲ್ಲದಿದ್ದರೆ ನಿರಾಕರಿಸಿಬಿಡಿ. ಶರಣಾರ್ಥಿ.